ವೀಕ್ಷಕರೇ ನಮಸ್ಕಾರ. ಇದು 7 ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ. ಯಾವುದಾದ್ರೂ ಶ್ರೀಮಂತರು ರಾಜಕಾರಣಿಗಳದ್ದು ಒಂದು ಸೈಟ್ ಹೋದರೆ ಊಟ ಮಾಡೋದು ಬಿಟ್ಟು ಸರಿಪಡಿಸ್ಕೊಡ್ತಾರೆ ನಮ್ಮ ಅಧಿಕಾರಿಗಳು. ಆದರೆ ಒಬ್ಬ ಬಡವ ರೈತನಿಗೆ ಇಷ್ಟು ವರ್ಷ ಆದರೂ ಎಷ್ಟು ಕಾಡಿಸ್ತಾ ಇದ್ದಾರೆ ನೋಡಿ. ಈ 6 ತಾಲೂಕಿನಲ್ಲಿ ಸುಮಾರು 7,500 ರೈತರು ಭೂಮಿಯಾಗಿ ಅರ್ಜಿಯನ್ನು ಹಾಕಿ ಅರಣ್ಯ ಭೂಮಿ ಮತ್ತು ಬಗರುಕುನಲ್ಲಿ ಫಾರ್ಮ್ ನಂಬರ್ 57, 53, 50ಯಲ್ಲೂ ಸಹ ಅರ್ಜಿಗಳನ್ನು ಹಾಕಿದ್ದಾರೆ. ಕೆಲವು ತಾಲೂಕಲ್ಲಿ ಅರ್ಜಿಗಳನ್ನು ವಿಲೇವಾರಿ ಮಾಡಿದ್ದಾರೆ ಬಗರುಕು ಭೂಮಿಯನ್ನು. ಹಾಗೆ ಅರಣ್ಯ ಹಕ್ಕಿನ ಅಡಿಯಲ್ಲಿ ಭಾಳಷ್ಟು ರೈತರು ಅರ್ಜಿಗಳನ್ನು ಹಾಕ್ಕೊಂಡು ಇದುವರೆಗೂ ಕಾಯ್ತಿದ್ದಾರೆ. ಈಗ ಸರ್ಕಾರದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಆಗಿರೋದ್ರಿಂದ ಅಲ್ಲಿ ಒಂದು ನಾಮಿನೇಟೆಡ್ ಮೆಂಬರ್ಗಳು ಇದರಲ್ಲಿ ಕಮಿಟಿ ಮೆಂಬರ್ ಆಗ್ತಾರೆ. ಈ ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಕಮಿಟಿ ಇದೆ. ಹಾಗೆಯೇ ಗ್ರಾಮ ಮಟ್ಟದಲ್ಲಿ ಗ್ರಾಮ ಅರಣ್ಯ ಹಕ್ಕು ಸಮಿತಿ ಅಂತ ಹೇಳ್ತೇವೆ. ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ವಿಭಾಗ ಮಟ್ಟದಲ್ಲಿ AC ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ, DC ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇದ್ದಾವೆ. ಈಗ ಎಷ್ಟು ವರ್ಷದಿಂದ ಇದು ನೀವು ಮಾಡ್ತಾ ಇರೋದು ಸರ್ ಹೋರಾಟ? ನಾವು ಈಗ 25 ವರ್ಷಗಳಿಂದ 2005 ನಮಗೆ ಆಕ್ಟ್ ಬಂತು. 2005 ಮುಂಚಿನಿಂದನೂ ನಾವು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೇವೆ. ಅರ್ಜಿಗಳನ್ನು ಎಲ್ಲ ಹಳ್ಳಿಗಳಲ್ಲಿ ಹಾಕಿದ್ದಾರೆ. ಇವತ್ತು ವಿಶೇಷವಾಗಿ ನಾವು ಯಾಕೆ ಬಂದಿದ್ದೀವಿ DC ಆಫೀಸಿಗೆ ಅಂತೇಳಿದ್ರೆ, ಏನಿವತ್ತು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಒಂದು ಆದೇಶವನ್ನು ಮಾಡಿದ್ದಾರೆ. ಯಾರು ಸಮೀಕ್ಷೆಗಳಲ್ಲಿ ತಿರಸ್ಕೃತ ಅರ್ಜಿಗಳಿದ್ದಾವೆ ಅವುಗಳನ್ನು ಪರಿಶೀಲನೆ ಮಾಡಿ ಒಂದು ವರದಿ ಹಾಕಿ ಅಂತ. ಆದರೆ ಇವತ್ತು ನಮ್ಮ ಪಂಚಾಯತಿ PDOಗಳು ಅದರ ಆಕ್ಟನ್ನು ಅರ್ಥ ಮಾಡ್ಕೊಳ್ಳದೇನೆ ಹಳ್ಳಿಗಳಿಗೆ ಹೋಗಿ ಜನರಿಗೆ ಜಾಗೃತಿ ಮೂಡಿಸಿದ್ದೇನೆ ಅಷ್ಟು ಅರ್ಜಿಗಳನ್ನು ತಿರಸ್ಕೃತ ಆಗಿದೆ ಅನ್ನೋಂಥ ವರದಿಯನ್ನು ಏನೆಲ್ಲ ದಾಖಲಾತಿಗಳು ನೀವು ಅವರಿಗೆ ಸಲ್ಲಿಸಿದ್ರೆ ಸರ್? ನಾವು ಆಕ್ಟ್ ಪ್ರಕಾರ ಸೆಕ್ಷನ್ 13 ಪ್ರಕಾರ ನಮ್ಮ ಒಂದು ನಮೂನೆ 6 ಅನ್ನು ಕೊಡಬೇಕು. ನಮೂನೆ 1ರಲ್ಲಿ ಅದಾದ ಮೇಲೆ ನಾವು ಅದರ ಹಿರಿಯರ ಹೇಳಿಕೆ ಕೊಡಬೇಕು, ಗೆಜೆಟ್ ನೋಟಿಫಿಕೇಶನ್ ಕೊಡಬೇಕು. 3ನೇದು 2005 ಆಚೆ ನಾನ್ ಟ್ರೈಬಲ್ OTFTಗಳಿಗೆ 75 ವರ್ಷದ ದಾಖಲಾತಿಗಳನ್ನು ಕೊಡಬೇಕು ಅನ್ನೋದಿದೆ. ಆ ಎಲ್ಲಾ ದಾಖಲಾತಿಗಳನ್ನು ಎಲ್ಲಾ ಅರ್ಜಿಗಳಿಗೆ ನಾವು ಕೊಟ್ಟಿದ್ದೇವೆ. ಉದಾಹರಣೆ ನಮ್ಮ ಒಂದು ಬುಕ್ಸ್ ಇದೆ. ಇದು ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಬಂದು ಸರ್ವೆ ಮಾಡಿ ಅದು ಯಾವುದೇ ಪ್ರಯೋಜನ ಆಗಿದೆ ಸರ್? ಯಾವ ಮಾನದಂಡದಲ್ಲಿ ಇವರು ಅದನ್ನ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಮಾಹಿತಿ ಇದೆನಾ? ಮಾನದಂಡನೇ ಆಗ್ತಾ ಇರುವಂತ ಹಾಗಾಗಿ ನಮ್ಮ ಶಾಸಕರು ಮಂತ್ರಿಗಳು ಸರ್ಕಾರಗಳು ಜಾಗೃತರಾಗಬೇಕು. ದಯಮಾಡಿ ರೈತರ ಪರವಾಗಿ ನಿಲ್ಲಬೇಕು ಅನ್ನೋದು ನಾವು ಕೇಳ್ತಾ ಇದ್ದೇವೆ. ಈ ಕಮಿಟಿಯ ಜಿಲ್ಲಾ ಮಟ್ಟದಲ್ಲಿ DCನೇ ಅಧ್ಯಕ್ಷ ಆಗಿರೋದ್ರಿಂದ ಇದನ್ನ ಕೂಲಂಕಷವಾಗಿ ನೋಡಿ ಸೆಕ್ಷನ್ 13 ಪ್ರಕಾರ ಏನೆಲ್ಲ ದಾಖಲಾತಿ ಹಾಕಬೇಕು ಅಧಿಕಾರಿಗಳು ಅರ್ಥ ಮಾಡಿಸೋದು ನಮ್ಮ ಒಕ್ಕೂಟದಿಂದ ಮನವಿ ಮಾಡ್ತಾ ಇದ್ದೇವೆ. ಮುಂದೆ ಏನೇನು ಕಾರ್ಯಕ್ರಮಗಳು ನೀವು ಮಾಡ್ಬೇಕಂತ ಪ್ರತಿಭಟನೆಯನ್ನು ಜಿಲ್ಲಾ DC ಆಫೀಸಿನಿಂದ ನಾವು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಮುಂದಿನ ಜವಾಬ್ದಾರಿಗಳಿಗೆ ಸರ್ಕಾರನೇ ಜವಾಬ್ದಾರಿ ಆಗುತ್ತೆ ಅನ್ನುವಂಥದ್ದು ನಾವು ಈ ಮೂಲಕ ನಿಮ್ಮ ಮೂಲಕ ಸರ್ಕಾರಕ್ಕೆ ಹೇಳ್ಕೊಡ್ತಾ ಇದ್ದೇವೆ. ಹಾಗಾಗಿ ನಿಮ್ಮ ಗಮನಕ್ಕೆ ಬಂದ ರೀತಿಯಲ್ಲಿ ಯಾವ್ಯಾವ ಹಳ್ಳಿಗಳಿಂದ ಎಷ್ಟು ಜನ ರೈತರು ಇದಕ್ಕೆ ಅಪ್ಲೈ ಮಾಡಿದ್ದಾರೆ ಅಂದ್ರೆ ಸರ್? ಅಪ್ಲಿಕೇಶನ್ ಹಾಕಿರೋರು ಸಂಖ್ಯೆ ಎಷ್ಟು ಅಂತ ಗೊತ್ತಾ? ನಾನು ಹೇಳ್ದಲ್ಲ, ಇಡೀ ಜಿಲ್ಲೆಯಲ್ಲಿ ನಾವೊಂದು 6,000 ರೈತರು ಅರ್ಜಿ ಹಾಕಿದ್ದಾರೆ. ಚನ್ನಗಿರಿ, ಹೊನ್ನಾಳಿಯಲ್ಲಿ ಮೇಜರ್ ಹಾಕಿರುವಂತದ್ದು ಅರ್ಜಿಗಳಿದ್ದಾವೆ. ಉದಾಹರಣೆ ಅಜ್ಜಿಹಳ್ಳಿ ಇದಾವೆ, ಚನ್ನೇಶ್ವರ ಇದೆ, ಮಾಡಾಳ್ ಇದೆ, ವಡ್ನಾಳ್ ಇದೆ. ಈ ಎಲ್ಲ ಪಂಚಾಯತಿಗಳಿಂದನೂ ಇವತ್ತು ಅರ್ಜಿಗಳು ಹಾಕಿದ್ದಾರೆ. ಆ ಅರ್ಜಿಗಳು ಅಲ್ಲೊಂದು ಕಮಿಟಿ ಇದೆ ಅಧ್ಯಕ್ಷರು, ಅದು ಕಾಜಿ ಜುಡಿಷಿಯಲ್ ಬಾಡಿ. ಆ ಕಮಿಟಿಗೆ ಹೇಳ್ದಾನೆ PDOವನ್ನು ತೀರ್ಮಾನ ತಗೊಳ್ತಾರೆ. PDO ಇದ್ರ ಬಗ್ಗೆ ಯಾವ ಅಂದ್ರೆ ನಿಮಗೆ ಸ್ಪಂದಿಸ್ತಾ ಇದಾರೆ ಸರ್? ಈಗ ಇರ್ತಕ್ಕಂಥ ಎಲ್ಲಾ ರೈತರುಗಳು ನಿಮ್ಗೆ ಸ್ಪಂದಿಸಿದಾರ? ಅಪ್ಲೈ ಮಾಡಿದವರು ಎಲ್ಲರೂ ಸ್ಪಂದಿಸಿದಾರ? ಎಲ್ಲ ರೈತರು ಇವತ್ತು ಬಂದಾರೆ. ಇವತ್ತು ನಾವು ಒಂದ್ ಹಳ್ಳಿನ ಒಬ್ಬೊಬ್ಬರನ್ನ ಕರೆದಿದ್ದೀವಿ ಸಾಂಕೇತಿಕವಾಗಿ. ಆದ್ರೆ ಇವತ್ತು ನಾವು ಕರೆದ್ರೆ ಸಾವಿರಾರು ರೈತರು ಬರ್ತಾರೆ. ಬಟ್ ಇವತ್ತು ಸಾಂಕೇತಿಕವಾಗಿ ಒಬ್ಬೊಬ್ಬರು ರೈತರು ಕರೆದು DC ಅವರಿಗೆ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಇವತ್ತು ಬಂದಿದ್ದೇವೆ. ಓಕೆ ಸರ್, ಇವರ ಒಂದು ಆರ್ಥಿಕ ಪರಿಸ್ಥಿತಿ ಅಥವಾ ಇವರ ಒಂದು ಜೀವನ ಮಟ್ಟವನ್ನ ಬದಲಾಯಿಸಲಿಕ್ಕೆ ಇದುವರೆಗೂ ಯಾವ್ದಾರ ರೀತಿಯಲ್ಲಿ ಸಣ್ಣ ಪುಟ್ಟದಾಗಾದ್ರೂ ಏನಾದ್ರು ಸಹಕಾರ ಆಗಿದೆ ಸರ್ಕಾರದಿಂದ? ಅಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳು, ಬೇರೆ ಬೇರೆ ಯೋಜನೆ ತಗೊಂಡಿರ್ಬೋದು. ಬಟ್ ಅದಕ್ಕಿಂತ ಪವರ್ ಅಂತ ಹೇಳಿದ್ರೆ ನಮ್ಮ ಅರಣ್ಯ ಇಲಾಖೆ ಬಹಳ ಮುಖ್ಯ ಆಗ್ತದೆ. ಭೂಮಿಯ ಪವರ್, ಆ ಭೂಮಿ ಅದನ್ನ ಕೊಟ್ಟಿಲ್ಲ, ಅರಣ್ಯ ಹಕ್ಕು ಅದನ್ನೇ ಕೊಡ್ಲಿಲ್ಲ ಅಂದ್ರೆ ಒಬ್ಬ ರೈತ ಅಂತ ಹೇಳ್ಕೊಳ್ಳಿಕ್ಕೆ 1 ಎಕರೆ ಭೂಮಿ ಇದ್ರೆ ರೈತ ಅಂತ, ಇಲ್ಲ ಅಂದ್ರೆ ಕೂಲಿ ಕಾರ್ಮಿಕ ಅಂತ. ಇವತ್ತು ನಾವು ಕೂಲಿ ಕಾರ್ಮಿಕರಾಗಿನೇ ಸಾಯ್ಬೇಕಾ ಅನ್ನೋಂಥದ್ದು ನಮ್ ದೊಡ್ಡ ದುರಂತ ನಮಗೆ. ಹಾಗಾಗಿ ನಾವು ಇದೇ ದೇಶದಲ್ಲಿ ಹುಟ್ಟಿದ್ದೇವೆ, ಇದೇ ಊರಲ್ಲಿ ಹುಟ್ಟಿದ್ದೇವೆ, ಇದೇ ಊರಲ್ಲಿ 100 ವರ್ಷದ ಇದ್ದೇವೆ. ಭೂಮಿ ಹಕ್ಕು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕಂಪನಿಗಳಿಗೆ ಕೊಡ್ತಾರೆ. ಕನಿಷ್ಠ ನಮ್ಮ ಭೂಮಿ ಹಕ್ಕು ನಮ್ಮ ರೈತರಿಗೆ ಕೊಟ್ರೆ ಅವ್ರು ದುಡಿದು ಮತ್ತೆ ನಮ್ಮ ದೇಶ ಅದೆಲ್ಲ ಮಾಹಿತಿನೂ ಕೂಡ ನೀವು ಅದರಲ್ಲಿ ಲಗತ್ತಿಸಿದ್ರ ಯಾವಾಗಿಂದ ಹಳ್ಳಿಗಳು ಇದಾವೆ ಏನಂತ ನೋಡಿದ್ರೆ. ಮತ್ತೆ ನಮ್ಮ ಟ್ರೈಬಲ್ ಡಿಪಾರ್ಟ್ಮೆಂಟ್ ಬಹಳ ಮುಖ್ಯ ಜವಾಬ್ದಾರಿ, ಅವರೇ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ. ಇದಕ್ಕೆ ಎಲ್ಲೆಲ್ಲಿ ಸಮಸ್ಯೆ ಆಗುತ್ತೆ ಅದನ್ನ ಅರ್ಥ ಮಾಡಿಸೋದು, ಜಾಗೃತಿ ಮೂಡಿಸೋ ಕೆಲಸ ಅವರು ಇಲಾಖೆ ಆಗುತ್ತೆ. ಅವರು ಸಹ ಒಂದ್ ಕಡೆ ಮಲಗಿರುವಂತದ್ದು ನೋಡ್ತಾ ಇದ್ದೀವಿ ನಾವು. ಇದು ದುರಂತ. ದಯಮಾಡಿ ಇದು ಬೇಗ ಸರ್ಕಾರ
ಜಾಗೃತರಾಗಿ ನಮಗೆ ಭೂಮಿ ಹಕ್ಕನ್ನು ಕೊಡಬೇಕು ಅಂತ ನಾವು ಈ ಮೂಲಕ ಕೋರ್ಕೊಳ್ತಾ ಇದ್ದೀವಿ.